ಕರಿಯರ್ ಹಾಗೂ ಮನಿಯ ಪ್ರಿಡಿಕ್ಷನ್ ಆಗಿದೆ. ಓಕೆ, ನಿಮ್ಮ ಏಂಜಲನ್ನು ನೆನಪು ಮಾಡ್ಕೊಳ್ಳಿ. ನಿಮ್ಮ ಕರಿಯರ್ ಜೀವನ ಹೇಗಿದೆ ಮುಂದಿನ ದಿನಗಳಲ್ಲಿ ಅನ್ನುವಂತಹದ್ದನ್ನು ತಿಳ್ಕೊಳ್ಳೋಣ. ಓಕೆ, ನಿಮ್ಮ ಏಂಜಲನ್ನು ನೀವು ನೆನಪು ಮಾಡ್ಕೊಳ್ಳಿ. ನಿಮ್ಮ ಕರಿಯರ್ ಜೀವನ ತುಂಬಾ ಚೆನ್ನಾಗಿದೆ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ. ಮುಂದಿನ ದಿನಗಳಲ್ಲಿ ಉತ್ತಮವಾದ ಬದಲಾವಣೆ ಹಾಗೂ ಯಶಸ್ಸನ್ನು ಖಂಡಿತವಾಗ್ಲೂ ನಿಮಗೆ ಬರ್ತಾ ಇದೆ ಅನ್ನುವಂಥದ್ದು. ನಿಮ್ಮ ವೃತ್ತಿ ಜೀವನದಲ್ಲಿ ಉತ್ತಮ ಬದಲಾವಣೆಯನ್ನೇ ನೀವು ನೋಡ್ತೀರಾ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ. ಇಷ್ಟು ದಿನ ಬಹಳಷ್ಟು ಏಳು ಬೀಳುಗಳನ್ನು ಕಂಡಿದ್ರ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ. ಭಾಳಷ್ಟು ಕಷ್ಟ ಅನ್ನುವಂತಹದ್ದು ಇತ್ತು ನಿಮಗೆ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ. ಕೆಲವೊಬ್ಬರು ತುಂಬ ಹಣಕಾಸಿನ ಸಮಸ್ಯೆಗಳನ್ನು ಎದುರಿಸಿದ್ರ ಅನ್ನುವಂತಹದ್ದು ಕೂಡ ಇಲ್ಲಿ ತಿಳಿತಾ ಇದೆ. ನೀವು ನಿಮ್ಮ ವೃತ್ತಿ ಜೀವನಕ್ಕೆ ಎಷ್ಟು ಅಮೌಂಟನ್ನು ಹಾಕಿದ್ರಾ ಅಷ್ಟೇ ನೀವು ಕಳ್ಕೊಂಡಿದ್ರಾ ಅನ್ನುವಂತಹದ್ದು ಕೂಡ ಇಲ್ಲಿ ತಿಳಿತಾ ಇದೆ. ಆದರೆ ಮುಂದಿನ ದಿನಗಳಲ್ಲಿ ಖಂಡಿತವಾಗ್ಲೂ ಉತ್ತಮ ಬದಲಾವಣೆ ಅನ್ನುವಂತಹದ್ದನ್ನು ನೋಡ್ತೀರಾ. ಆದಷ್ಟು ಬೇಗನೆ ಉತ್ತಮ ಬದಲಾವಣೆ ಅನ್ನುವಂತಹದ್ದು ನಿಮಗೆ ಬರ್ತಾ ಇದೆ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ. ಮುಂದಿನ ದಿನಗಳಲ್ಲಿ ಈಗ ಹೇಗಿದೆ ಅದಕ್ಕಿಂತ ಉತ್ತಮವಾದ ಬದಲಾವಣೆ ಹಾಗೂ ಯಶಸ್ಸನ್ನು ನೀವು ಕಾಣ್ತೀರಾ ಅನ್ನುವಂತಹದ್ದು. ಹಣಕಾಸಿನ ವಿಚಾರದಲ್ಲಿ ಬಹಳಷ್ಟು ನೀವು ಅಭಿವೃದ್ಧಿಯನ್ನು ಕಾಣ್ತೀರಾ. ನೀವು ನಿಮ್ಮ ವೃತ್ತಿ ಜೀವನದಲ್ಲಿ ಎಷ್ಟೇ ಕಷ್ಟಗಳನ್ನು ಇದುವರೆಗೆ ಅನುಭವಿಸಿದರೂ ಕೂಡ ಅದರಲ್ಲಿ ಎಷ್ಟೇ ಒಂದು ನಿಮಗೆ ಕೆಲವೊಬ್ಬರಿಗೆ ನಿಮ್ಮ ಕರಿಯರ್ ಜೀವನದಲ್ಲಿ ಬಹಳಷ್ಟು ಎಷ್ಟು ಉನ್ನತ ಮಟ್ಟಕ್ಕೆ ಹೋಗಬೇಕು ಅನ್ನುವಂಥದ್ದು ಕೆಲವೊಬ್ಬರಿಗೆ ಇದ್ದರೂ ಕೂಡ ನಿಮಗೆ ಇಷ್ಟು ದಿನ ಆಗ್ತಾ ಇರಲಿಲ್ಲ. ಕೆಲವೊಬ್ಬರಿಗೆ ಇಲ್ಲಿ ಪ್ರಮೋಷನ್ ಏನಾದರೂ ಸಿಗುವಂತಹದ್ದಾಗಿರ್ಬೋದು ಅಥವಾ ಸ್ಯಾಲ್ರಿ ಇನ್ಕ್ರಿಮೆಂಟ್ ಆಗಿರುವಂತಹದ್ದಾಗಿರ್ಬೋದು. ಈ ರೀತಿ ಎಷ್ಟೇ ಕಷ್ಟಪಟ್ಟರೂ ಕೂಡ ನಿಮಗೆ ಬಹಳಷ್ಟು ಸಲ ನೀವು ಪ್ರಯತ್ನಪಟ್ಟು ನೀವು ಅದನ್ನು ಕಳ್ಕೊಂಡಿದ್ದೀರಾ ಅನ್ನುವಂತಹದ್ದೇ ಇಲ್ಲಿ ತಿಳಿತಾ ಇದೆ. ಆದರೆ ನಿಮ್ಮ ಜೀವನ ಎಷ್ಟೇ ನಿಮಗೆ ಹಣಕಾಸಿನ ವಿಚಾರದಲ್ಲಿ ನೀವು ಎಷ್ಟೇ ಗಳಿಸಿದರೂ ಕೂಡ ಅಷ್ಟೇ ನಿಮ್ಮಿಂದ ಅದು ಖಾಲಿ ಆಗ್ತಾ ಇತ್ತು ಅನ್ನುವಂಥದ್ದು ಅಥವಾ ನೀವು ಅಷ್ಟನ್ನು ಕಳ್ಕೊಳ್ತಾ ಇದ್ರಾ ಅನ್ನುವಂಥದ್ದು. ಯಾವುದೇ ವಿಚಾರಕ್ಕೆ ನಿಮಗೆ ಉಳಿತಾಯ ಅನ್ನುವಂತಹದ್ದು ಹೆಚ್ಚಾಗಿ ಮಾಡಲಿಕ್ಕೆ ಆಗ್ತಾ ಇರಲಿಲ್ಲ ಅನ್ನುವಂತಹದ್ದು ಕೂಡ ಇಲ್ಲಿ ತಿಳಿತಾ ಇದೆ. ಆದರೆ ಮುಂದಿನ ದಿನಗಳಲ್ಲಿ ಉತ್ತಮ ಬದಲಾವಣೆ ಅನ್ನುವಂತಹದ್ದನ್ನು ನೀವು ಕಾಣ್ತೀರಾ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ. ತುಂಬ ಯಶಸ್ಸು ಅನ್ನುವಂತಹದ್ದು ನಿಮಗೆ ಬರ್ತಾ ಇದೆ. ಹೆಚ್ಚಾಗಿ ನೀವು ಉಳಿತಾಯವನ್ನು ಮಾಡ್ತೀರಾ. ಹಾಗೆ ನಿಮ್ಮ ವೃತ್ತಿ ಜೀವನದಲ್ಲಿ ನೀವು ತುಂಬಾ ಸಂತೋಷಕರವಾಗಿ ಕೂಡ ಇರ್ತೀರಾ ಅನ್ನುವಂತಹದ್ದು ಕೂಡ ಇಲ್ಲಿ ತಿಳಿತಾ ಇದೆ. ಕೆಲವೊಬ್ಬರಿಗೆ ಹೊಸದಾಗಿ ನಿಮ್ಮ ವೃತ್ತಿ ಜೀವನವನ್ನು ಕೆಲವೊಬ್ಬರು ಬದಲಾಯಿಸುವಂತಹದ್ದು ಕೂಡ ಇದೆ. ಹಾಗೆ ನೀವೇನಾದರೂ ಬಿಸ್ನೆಸ್ ಏನಾದರೂ ಮಾಡ್ತಾಯಿದ್ರು ಕೂಡ ಹೊಸದಾಗಿ ಬೇರೆ ಒಂದನ್ನು ಸ್ಟಾರ್ಟ್ ಮಾಡುವಂತಹದ್ದು ಕೂಡ ಇದೆ ಅನ್ನುವಂತಹದ್ದು. ಕೆಲವೊಬ್ಬರಿಗೆ ಇಲ್ಲಿ ನಿಮ್ಮ ಕರಿಯರಲ್ಲಿ ಪ್ರಮೋಷನ್ ಸಿಗುವಂತಹದ್ದು ಕೂಡ ಇದೆ ಅನ್ನುವಂಥದ್ದು. ನೆಕ್ಸ್ಟ್ ಲೆವೆಲ್ಗೆ ನೀವು ಹೋಗ್ತೀರಾ ಅನ್ನುವಂತಹದ್ದು ಕೂಡ ಇಲ್ಲಿ ತಿಳಿತಾ ಇದೆ. ಸ್ಯಾಲ್ರಿ ಕೆಲವೊಬ್ಬರಿಗೆ ಕಡಿಮೆ ಅನ್ನುವಂತಹದ್ದಿದ್ರೂ ಕೂಡ ಅದರಲ್ಲಿ ಕೂಡ ನೀವು ಉತ್ತಮ ಬದಲಾವಣೆಯನ್ನು ನೋಡ್ತೀರಾ. ತುಂಬಾ ಇನ್ಕ್ರೀಸ್ ಆಗುವಂತಹದ್ದು ಕೂಡ ಇದೆ. ನಿಮ್ಮ ಹಣಕಾಸಿನ ವಿಚಾರ ಬಹಳಷ್ಟು ಉತ್ತಮ ರೀತಿಯಲ್ಲೇ ಮುಂದಿನ ದಿನಗಳಲ್ಲಿ ಇದೆ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ. ಯಾವುದೇ ವಿಚಾರಗಳಿಗೆ ನೀವು ಅಮೌಂಟನ್ನು ನೀವು ಕಳ್ಕೊಳ್ತಾ ಇದ್ದರೂ ಕೂಡ ಎಷ್ಟೇ ನೀವು ಕಷ್ಟಪಟ್ಟು ಕೆಲವೊಬ್ಬರು ನಿಮ್ಮ ವೃತ್ತಿ ಜೀವನದಲ್ಲಿ ಬಹಳಷ್ಟು ಕಷ್ಟಪಟ್ಟುಬಿಟ್ಟು ನೀವು ಸಂಪಾದನೆಯನ್ನು ಮಾಡ್ತಾ ಇದ್ದೀರಾ. ಆದರೆ ನಿಮಗೆ ಅದು ಸಾಕಾಗ್ತಾ ಇಲ್ಲ ಅಥವಾ ಉಳಿತಾಯ ಇಲ್ಲ, ಎಲ್ಲೋ ಒಂದು ರೀತಿ ಅದು ಖರ್ಚಾಗ್ತಾ ಇದೆ, ವ್ಯರ್ಥವಾಗ್ತಾ ಇದೆ ಅನ್ನುವಂತಹದ್ದನ್ನು ನೀವು ಗಮನಿಸಿದೆ. ಯಾವುದಾದ್ರೂ ಒಂದು ಕಾರಣಕ್ಕೋಸ್ಕರ ಅದು ನಿಮ್ಮಿಂದ ಮಿಸ್ ಆಗ್ತಾ ಇತ್ತು ಅನ್ನುವಂತಹದ್ದು ಕೂಡ ಇಲ್ಲಿ ತಿಳಿತಿದೆ. ಆದರೆ ಹಾಗೆ ಕೆಲವೊಂದು ನಿಮ್ಮ ವೃತ್ತಿ ಜೀವನದಲ್ಲಿ ಯಾವುದೋ ಒಂದು ರೀತಿ ಡಿಸ್ಟರ್ಬೆನ್ಸ್ ಅನ್ನುವಂತಹದ್ದು ನಿಮಗಿತ್ತೆ, ಯಾವುದೇ ಒಂದು ರೀತಿಯಲ್ಲಿ ಕಷ್ಟಪಡ್ತಾ ಇದ್ರ ಅನ್ನುವಂತಹದ್ದು ಕೂಡ ಇಲ್ಲಿ ತಿಳಿತಾ ಇದೆ. ಉತ್ತಮ ನೀವು ಕೆಲಸ ಮಾಡೋಲಾಗಿರ್ಬೋದು, ನಿಮಗೆ ಮ್ಯಾಚ್ ಆಗದೆ ಇರುವಂತಹವರು ಅಥವಾ ನಿಮಗೆ ಯಾವುದೇ ರೀತಿ ಕಿರಿಕಿರಿ ಮಾಡುವಂತಹದ್ದು ಈ ರೀತಿ ಎಲ್ಲ ಪ್ರಾಬ್ಲಮ್ ಇತ್ತು ಅನ್ನುವಂತಹದ್ದು ಕೂಡ ಇಲ್ಲಿ ತಿಳಿತಿದೆ. ಆದರೆ ಮುಂದಿನ ದಿನಗಳಲ್ಲಿ ಅದೆಲ್ಲದ್ರ ಆ ಎಲ್ಲ ಕಷ್ಟಗಳಿಂದ ನೀವು ಹೊರ ಬರ್ತಾ ಇದ್ದೀರಾ. ಉತ್ತಮ ಬದಲಾವಣೆ ಅನ್ನುವಂತಹದ್ದನ್ನು ನೀವು ಕಾಣ್ತಾ ಇದ್ದೀರಾ. ಹಾಗೆ ಯಶಸ್ಸು ಅನ್ನುವಂತಹದ್ದು ಕೂಡ ನಿಮಗೆ ಸಿಗುತ್ತೆ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ. ಕೆಲವೊಬ್ಬರಿಗೆ ಏನಾದರೂ ಒಂದು ಆಸೆ ಇರುತ್ತೆ ನಿಮ್ಮ ಕರಿಯರ್ ಜೀವನದಲ್ಲಿ, ಆ ಆಸೆಗಳು ಖಂಡಿತವಾಗ್ಲೂ ಈಡೇರ್ತಾ ಇದೆ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ.
ಕೆಲವೊಬ್ಬರಿಗೆ ಇಲ್ಲಿ ದೇವರ ಆಶೀರ್ವಾದ ಅನ್ನುವಂತಹದ್ದು ಬರ್ತಾ ಇದೆ, ನಿಮಗೆ ಏಂಜಲ್ ಸಪೋರ್ಟ್ ಅನ್ನುವಂಥದ್ದು ಸಿಗ್ತಾ ಇದೆ, ಭಾಳಷ್ಟು ಮ್ಯಾನಿಫೆಸ್ಟನ್ನು ಮಾಡ್ತಾ ಇದ್ದೀರಾ ನೀವು ಅನ್ನುವಂತಹದ್ದು ಕೂಡ ಇಲ್ಲಿ ತಿಳಿತಾ ಇದೆ. ನಿಮ್ಮ ಕರಿಯರ್ ಜೀವನದಲ್ಲಿ ನಿಮ್ಮ ಮನೆಯ ವಿಚಾರದಲ್ಲಿ ಭಾಳಷ್ಟು ಕಷ್ಟಗಳನ್ನು ನೀವು ಅನುಭವಿಸಿದ್ರ, ಬಹಳಷ್ಟು ಕಳ್ಕೊಂಡಿರುವಂತಹದ್ದೇ ಇದೆ. ನೀವು ಎಷ್ಟು ಗಳಿಸಿದ್ರ, ಕೆಲವೊಬ್ಬರು ಅಷ್ಟನ್ನೇ ಕಳ್ಕೊಂಡಿದ್ದೀರಾ, ಹಾಗೆ ಉಳಿತಾಯ ಮಾಡಲಿಕ್ಕೆ ನಿಮಗೆ ಸಾಧ್ಯವಾಗ್ತಾ ಇರಲಿಲ್ಲ ಅನ್ನುವಂತಹದ್ದು ಕೂಡ ಇಲ್ಲಿ ತಿಳಿತಾ ಇದೆ. ಅದೆಲ್ಲವನ್ನು ನೀವು ಮರಳಿ ಗಳಿಸ್ತಾ ಇದ್ದೀರಾ, ಯಾಕಂದರೆ ನಿಮಗೆ ಗುಡ್ ಕರ್ಮ ಅನ್ನುವಂಥದ್ದು ಕೂಡ ಬರ್ತಾ ಇದೆ, ಏಂಜಲ್ ಸಪೋರ್ಟ್ ಅನ್ನುವಂತಹದ್ದು ಕೂಡ ನಿಮಗೆ ಇದೆ. ಹೆಚ್ಚು ಜನ ಇಲ್ಲಿ ಮೆಡಿಟೇಷನನ್ನು ಮಾಡ್ತಾ ಇದ್ದೀರಾ ಅನ್ನುವಂಥದ್ದು, ನಿಮಗೆ ಗುಡ್ ಕರ್ಮ ಅನ್ನುವಂತಹದ್ದು ಕೂಡ ಸ್ಟಾರ್ಟ್ ಆಗ್ತಾ ಇದೆ. ಹಾಗೆ ಯೂನಿವರ್ಸ್ ಬ್ಲೆಸ್ಸಿಂಗ್ ಅನ್ನುವಂತಹದ್ದು ನಿಮಗೆ ಬರ್ತಾ ಇದೆ. ನಿಮಗೆ ಮನಸ್ಸಿಗೆ ಸಂಬಂಧಪಟ್ಟ ಹಾಗೆ ಭಾಳಷ್ಟು ದುಃಖಗಳು ಕೂಡ ಇದ್ವು, ಹಾಗೆ ನಿಮ್ಮ ಹೆಲ್ತ್ ಪ್ರಾಬ್ಲಮಿಂದ ಕೂಡ ಭಾಳಷ್ಟು ನೀವು ಹಣಕಾಸಿನ ವಿಚಾರದಲ್ಲಿ ನೀವು ಕಳ್ಕೊಳ್ತಾ ಇದ್ರ, ನಿಮ್ಮ ಕರಿಯರ್ ಜೀವನದಲ್ಲೂ ಕೂಡ ಅದನ್ನು ಉತ್ತಮ ರೀತಿಯಲ್ಲಿ ನೀವು ತಗೊಂಡೋಗ್ಲಿಕ್ಕೆ ಆಗ್ತಾ ಇರಲಿಲ್ಲ ಅನ್ನುವಂತಹದ್ದು ಕೂಡ ಇಲ್ಲಿ ತಿಳಿತಾ ಇದೆ. ಅದೆಲ್ಲ ಕಷ್ಟಗಳಿಂದ ನೀವು ಮುಕ್ತರಾಗ್ತಾ ಇದ್ದೀರಾ ಅನ್ನುವಂತಹದ್ದು ಕೂಡ ಇಲ್ಲಿ ತಿಳಿತಾ ಇದೆ. ಹಾಗೆ ತುಂಬಾ ನೀವು ಸ್ಟ್ರಾಂಗ್ ಆಗ್ತಾ ಇದ್ದೀರಾ ಅನ್ನುವಂಥದ್ದು ತಿಳಿತಾ ಇದೆ. ಅದರಲ್ಲಿ ಇಷ್ಟು ದಿನ ಎಷ್ಟೇ ಕಷ್ಟಗಳನ್ನು ನೋಡಿದರೂ ನೀವು ಹಣಕಾಸಿನ ವಿಚಾರದಲ್ಲಿ ಕೂಡ ಬಹಳಷ್ಟು ನೀವು ಕಳ್ಕೊಂಡಿದ್ರೆ ಅದೆಲ್ಲವನ್ನು ಮರಳಿ ನೀವು ಪಡ್ಕೊಳ್ತಾ ಇದ್ದೀರಾ, ಸ್ಟ್ರಾಂಗ್ ಆಗ್ತಾ ಇದ್ದೀರಾ ಅನ್ನುವಂತಹದ್ದು ಕೂಡ ತಿಳಿತಾ ಇದೆ. ಉತ್ತಮ ಬದಲಾವಣೆಯನ್ನು ನೀವು ಕಾಣ್ತಾ ಇದ್ದೀರಾ. ಹಾಗೆ ನಿಮಗೆ ಭಾಳಷ್ಟು ಜನ ಶತ್ರುಗಳು ಕೂಡ ಇದ್ದರು ಅನ್ನುವಂತಹ ತಿಳಿತಾ ಇದೆ. ನಿಮ್ಮ ಜೀವನವನ್ನು ಎಲ್ಲೋ ಒಂದು ರೀತಿ ಕಷ್ಟಕ್ಕೆ ಸಿಲುಕಿಸುವಂತಹದ್ದು ಅಥವಾ ಕೆಟ್ಟ ದೃಷ್ಟಿ ಅನ್ನುವಂತಹದ್ದು ಕೂಡ ನಿಮ್ಮ ಮೇಲೆ ತುಂಬಾ ಇತ್ತು ಅನ್ನುವಂತಹದ್ದು ಕೂಡ ಇಲ್ಲಿ ತಿಳಿತಾ ಇದೆ. ಹಾಗೆ ನಿಮ್ಮ ಮನಸ್ಸು ಕೂಡ ಭಾಳಷ್ಟು ಗೊಂದಲದಲ್ಲಿ ಕೂಡ ಇತ್ತು ಅನ್ನುವಂಥದ್ದು. ಕೆಲವೊಬ್ಬರು ಇಲ್ಲಿ ನಿಮ್ಮ ಜೊತೆಯಲ್ಲಿ ಇದ್ದವರೇ ನಿಮಗೆ ಕೆಲವೊಂದು ರೀತಿಯ ನಿಮ್ಮನ್ನು ಕೆಲವೊಂದು ಸಂಕಷ್ಟಕ್ಕೆ ಸಿಲುಕಿಸಿದ್ರು ಅನ್ನುವಂತಹದ್ದು ಕೂಡ ಇಲ್ಲಿ ತಿಳಿತಾ ಇದೆ. ಅಂದರೆ ನಿಮ್ಮ ಕರಿಯರ್ ಜೀವನದಲ್ಲಿ ಯಾವುದೋ ಒಂದು ರೀತಿ ನೀವು ನಿರ್ಧಾರಗಳನ್ನು ತಪ್ಪಾಗಿ ತಗೊಂಡಿದ್ರ ಅನ್ನುವಂತಹದ್ದು ಕೂಡ ತಿಳಿತಾ ಇದೆ. ಯಾಕಂದರೆ ಬೇರೆಯವರ ಒಂದು ಅಡ್ವೈಸಿಂದ ನೀವು ಆ ರೀತಿ ನಿರ್ಧಾರಗಳನ್ನು ತಗೊಂಡು ಕೆಲವೊಮ್ಮೆ ನೀವು ಮೋಸ ಹೋಗಿರುವಂಥ ಸಾಧ್ಯತೆ ಇದೆ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ. ಎಷ್ಟೋ ನೀವು ಕಳ್ಕೊಂಡಿದ್ದೀರಾ ಅನ್ನುವಂತಹದ್ದು ಕೂಡ ಇಲ್ಲಿ ತಿಳಿತಾ ಇದೆ. ಅಥವಾ ನಿಮ್ಮಲ್ಲಿ ಯಾರಾದರೂ ವರ್ಕ್ ಮಾಡ್ತಾಯಿದ್ರು ಕೂಡ ಅವರಿಂದ ನೀವು ಕೆಲವೊಂದು ಸಲ ಮೋಸಕ್ಕೆ ಒಳಗಾಗಿದ್ದೀರಾ, ಅಥವಾ ಯಾವುದೋ ಒಂದು ರೀತಿ ಕಷ್ಟಕ್ಕೆ ನೀವು ಸಿಲುಕಿದ್ರಾ ಅನ್ನುವಂಥದ್ದು, ಈ ರೀತಿದೆಲ್ಲ ಆಗಿದೆ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ. ಇದು ಜನರಲ್ ರೀಡಿಂಗ್. ಈ ರೀತಿ ಎಲ್ಲ ಸಮಸ್ಯೆಗಳನ್ನು ನೀವು ಎದುರಿಸಿದ್ರಾ ಅನ್ನುವಂತಹದ್ದು ತಿಳಿತಾ ಇದೆ. ಅದೆಲ್ಲದರಿಂದ ಎಲ್ಲೋ ಒಂದು ರೀತಿ ನಿಮ್ಮ ಮನಸ್ಸು ಗೊಂದಲದಲ್ಲಿ ಸಿಲುಕಿತ್ತು, ಕಷ್ಟದಲ್ಲಿ ನೀವು ಸಿಲ್ಕೊಂಡಿದ್ರಾ, ಭಾಳಷ್ಟು ನೀವು ನಿಮ್ಮ ಕರಿಯರ್ ಜೀವನದಲ್ಲಿ ನೀವು ಗಳಿಸಿದ ಅರ್ಧ ಭಾಗವನ್ನು ನೀವು ವ್ಯರ್ಥ ಆಯಿತು ನಿಮ್ಮದು ಅನ್ನುವಂತಹದ್ದು ಕೂಡ ಇಲ್ಲಿ ತಿಳಿತಾ ಇದೆ. ನೀವೆಷ್ಟು ಗಳಿಸಿದ್ರ ಅದರಲ್ಲಿ ಅರ್ಧದಷ್ಟು ನೀವು ನಿಮ್ಮಿಂದ ವೇಸ್ಟ್ ಆಗಿ ಹೋಗಿದೆ ಅನ್ನುವಂತಹದ್ದು ಕೂಡ ಇಲ್ಲಿ ತಿಳಿತಾ ಇದೆ. ಆದರೆ ಮುಂದಿನ ದಿನಗಳಲ್ಲಿ ಉತ್ತಮ ಬದಲಾವಣೆಯನ್ನು ನೀವು ನೋಡ್ತೀರಾ, ಏನು ಕಳ್ಕೊಂಡಿದ್ರಾ ಅದೆಲ್ಲವನ್ನು ಕೂಡ ಮತ್ತೆ ಮರಳಿ ನೀವು ಪಡ್ಕೊಳ್ತೀರಾ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ. ಭಾಳಷ್ಟು ದುಃಖಕ್ಕೆ ಒಳಗಾಗಿದ್ರ, ಎಲ್ಲವನ್ನು ಕಳ್ಕೊಂಡಿದ್ರ ಅನ್ನುವಂತಹದ್ದು ಕೂಡ, ಅಂದರೆ ಕೆಲವೊಂದು ತಪ್ಪಾದ ನಿರ್ಧಾರಗಳನ್ನು ನೀವು ತಗೊಂಡು ಭಾಳಷ್ಟು ದುಃಖಕ್ಕೆ ಒಳಗಾಗಿದ್ರ ಅನ್ನುವಂತಹದ್ದು ಕೂಡ ಇಲ್ಲಿ ತಿಳಿತಾ ಇದೆ. ಕೆಲವೊಂದು ಸಲ ಬೇರೆಯವರು ನಿಮಗೆ ಅವರು ಹೇಳಿದಂಥದ್ದನ್ನು ಕೇಳಿಬಿಟ್ಟು ಕೂಡ ನಿಮ್ಮ ಕರಿಯರ್ ಜೀವನದಲ್ಲಿ ಭಾಳಷ್ಟು ಮೋಸಕ್ಕೆ ಒಳಗಾಗಿದ್ರ, ಅಥವಾ ನೀವು ಭಾಳಷ್ಟು ಹಣಕಾಸನ್ನು ಕೂಡ ಮನೆಯ ವಿಚಾರದಲ್ಲೂ ಕೂಡ ನೀವು ಕಳ್ಕೊಂಡಿದ್ದೇ ಹೆಚ್ಚಿದೆ ಅನ್ನುವಂತಹದ್ದು ಕೂಡ ತಿಳಿತಾ ಇದೆ. ಹಾಗೆ ನೀವು ಎಷ್ಟೇ ದುಡಿದ್ರೂ ಕೂಡ ಎಲ್ಲವೂ ಯಾವುದೋ ಒಂದು ರೀತಿಯಲ್ಲಿ ನಿಮ್ಮಿಂದ ದೂರವಾಗ್ತಾ ಇದೆ, ಅಥವಾ ಅದನ್ನು ನೀವು ಮಿಸ್ ಮಾಡ್ಕೊಳ್ತಾ ಇದ್ದೀರಾ. ಹಣಕಾಸಿನ ವಿಚಾರದಲ್ಲೂ ಕೂಡ ನೀವು ನಿಮಗೆ ಏನೆಲ್ಲ ನಿಮ್ಮ ಆಸೆಗಳಿತ್ತು ಅದನ್ನು ಪೂರೈಸ್ಕೊಳ್ಳೋಕ್ಕೆ ಆಗ್ತಾಯಿಲ್ಲ. ಯಾಕಂದರೆ ನಿಮ್ಮಿಂದ ಅದು ಯಾವುದೋ ಒಂದು ರೀತಿಯಲ್ಲಿ ಹಣಕಾಸು ಖರ್ಚಾಗ್ತಾ ಇದೆ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ. ಆದರೆ ಮುಂದಿನ ದಿನಗಳಲ್ಲಿ ಅದೆಲ್ಲದರಿಂದ ನೀವು ಹೊರ ಬರ್ತೀರಾ ಅನ್ನುವಂತಹದ್ದೇ ಇಲ್ಲಿ ತಿಳಿತಾ ಇದೆ. ಯಾವುದೇ ದುಃಖಗಳಿದ್ರೂ ಕೂಡ ಅದೆಲ್ಲದರಿಂದ ನೀವು ಹೊರ ಬಂದು ನೀವು ಉತ್ತಮವಾದ ಒಂದು ನಿಮ್ಮ ಕರಿಯರ್ ಜೀವನ ಭಾಳಷ್ಟು ಯಶಸ್ಸೇ ನಿಮಗೆ ಸಿಗುತ್ತೆ ಮುಂದಿನ ದಿನಗಳಲ್ಲಿ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ. ಏನೇ ಒಂದು ದುಃಖಕ್ಕೆ ಒಳಗಾಗಿದ್ರು, ಎಷ್ಟೇ
ನೀವು ಕಳ್ಕೊಂಡಿದ್ರೂ ಕೂಡ ಅದೆಲ್ಲದನ್ನು ನೀವು ಮರಳಿ ಪಡ್ಕೊಳ್ತಾ ಇದ್ದೀರಾ. ಯಾಕಂದರೆ ನಿಮ್ಮ ಇಂಟ್ಯೂಷನ್ ಕೂಡ ಸ್ಟ್ರಾಂಗ್ ಆಗ್ತಾ ಇದೆ ಅನ್ನುವಂಥದ್ದು, ಯೂನಿವರ್ಸ್ ಬ್ಲೆಸ್ಸಿಂಗ್ ಅನ್ನುವಂತಹದ್ದು ಕೂಡ ನಿಮಗೆ ಸಿಗ್ತಾ ಇದೆ. ಹಾಗೆ ನೀವು ತುಂಬಾ ಬದಲಾವಣೆ ಅನ್ನುವಂತಹದ್ದು ನೋಡ್ತೀರಾ. ನಿಮ್ಮ ಮನೆಯ ವಿಚಾರದಲ್ಲಿ ಕೂಡ ಉತ್ತಮ ಬದಲಾವಣೆಯನ್ನು ನೋಡ್ತೀರಾ. ಇದುವರೆಗೆ ಎಷ್ಟೇ ಕಷ್ಟದಲ್ಲಿ ಸಿಲುಕಿದ್ರೂ ಕೂಡ ಅದೆಲ್ಲದರಿಂದ ನೀವು ಹೊರಬಂದು ತುಂಬಾ ಸ್ಟ್ರಾಂಗ್ ಆಗ್ತಾ ಇದ್ದೀರಾ. ನಿಮ್ಮ ಜೀವನ ಉತ್ತಮ ಬದಲಾವಣೆಯನ್ನು ಕಾಣ್ತಾ ಇದೆ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ. ಹಣಕಾಸಿನ ವಿಚಾರದಲ್ಲಿ ಬಹಳಷ್ಟು ಚಿಂತೆಗೆ ಒಳಗಾಗಿದ್ರ ಅನ್ನುವಂಥದ್ದು. ಇಷ್ಟು ದಿನ ಬಹಳಷ್ಟು ದುಃಖ, ಕೆಲವೊಬ್ಬರು ಗಳಿಸ್ತಾ ಇದ್ರ ಆದರೆ ಎಲ್ಲೋ ನಿಮ್ಮಿಂದ ದೂರವಾಗ್ತಾ ಇತ್ತು ಅನ್ನುವಂತಹದ್ದು ಕೂಡ ಇಲ್ಲಿ ತಿಳಿತಾ ಇದೆ. ಆದರೆ ಮುಂದಿನ ದಿನಗಳಲ್ಲಿ ನಿಮಗೆ ಆ ಚಿಂತೆಗಳು ಹೋಗ್ತಾ ಇದೆ. ಹಣಕಾಸಿನ ವಿಚಾರಗಳಲ್ಲಿ ಕೂಡ ಚಿಂತೆ ಅನ್ನುವಂತಹದ್ದು ನಿಮ್ಮಿಂದ ದೂರ ಆಗ್ತಾ ಇದೆ ಅನ್ನುವಂಥ ತಿಳಿತಾ ಇದೆ. ಯಾಕಂದರೆ ನಿಮಗೆ ಯೂನಿವರ್ಸ್ ಸಪೋರ್ಟ್ ಅನ್ನುವಂತಹದ್ದು ಸಿಗ್ತಾ ಇದೆ. ಆ ಕಾರಣದಿಂದ ನಿಮ್ಮ ಎಲ್ಲ ಚಿಂತೆಗಳು ನಿಮ್ಮಿಂದ ದೂರವಾಗ್ತಾ ಇದೆ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ. ಎಷ್ಟು ನೀವು ಕಳ್ಕೊಂಡಿದ್ರ ಅದೆಲ್ಲವನ್ನು ಮತ್ತೆ ಮರಳಿ ನೀವು ಪಡ್ಕೊಳ್ತಾ ಇದ್ರೆ. ಎಲ್ಲೋ ಒಂದು ರೀತಿ ಕೆಲವೊಬ್ಬರು ಇಲ್ಲಿ ತಪ್ಪು ನಿರ್ಧಾರಗಳಿಂದ ಕೂಡ ನಿಮ್ಮ ಜೀವನದಲ್ಲಿ ಭಾಳಷ್ಟನ್ನು ಕಳ್ಕೊಂಡಿದ್ದೀರಾ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ. ಅದೆಲ್ಲದ್ರ ಬಗ್ಗೆ ನೀವು ಹೆಚ್ಚು ದುಃಖ ಪಡ್ತಾ ಇದ್ದೀರಾ, ಹೆಚ್ಚು ಯೋಚನೆಗೆ ಒಳಗಾಗ್ತಾ ಇದ್ದೀರಾ ಅನ್ನುವಂಥದ್ದು. ಯಾವುದೋ ಒಂದು ರೀತಿ ತಪ್ಪು ನಿರ್ಧಾರದಿಂದ ನೀವು ಗಳಿಸಿದಂಥ ಹಣಕಾಸನ್ನು ನೀವೇ ವ್ಯರ್ಥ ಮಾಡ್ಕೊಂಡಿದ್ದೀರಾ ಅನ್ನುವಂಥದ್ದು. ಎಷ್ಟು ಗಳಿಸಿದ್ರ ಅದರಲ್ಲಿ ಒಂದು ತುಂಬಾ ನೀವು ವ್ಯರ್ಥ ಮಾಡ್ಕೊಂಡಿದ್ದೆ ಹೆಚ್ಚು ಅನ್ನುವಂತಹ ಚಿಂತೆಯಲ್ಲೇ ನೀವು ಒಳಗಾಗಿದ್ರ ಅನ್ನುವಂಥ ತಿಳಿತಿದೆ. ಆದರೆ ಈಗ ನೀವು ಹೆಚ್ಚಾಗಿ ಇಲ್ಲಿ ಮೆಡಿಟೇಷನ್ ಮಾಡ್ತಾ ಇದ್ದೀರಾ. ನಿಮಗೆ ಯೂನಿವರ್ಸ್ ಸಪೋರ್ಟ್ ಅನ್ನುವಂತಹದ್ದು ನಿಮಗೆ ಬರ್ತಾ ಇದೆ. ಹಾಗಾಗಿ ನೀವು ಮತ್ತೆ ಏನೆಲ್ಲ ಕಳ್ಕೊಂಡಿದ್ದೀರಾ ಅದನ್ನು ಪಡ್ಕೊಳ್ತಾ ಇದ್ದೀರಾ. ಉತ್ತಮ ಬದಲಾವಣೆಯನ್ನು ನೀವು ಕಾಣ್ತಾ ಇದ್ದೀರಾ. ಹಾಗೆ ಮುಂದಿನ ದಿನಗಳಲ್ಲಿ ಈಗ ಇಷ್ಟು ದಿನ ನೀವು ಎಲ್ಲವನ್ನು ಕಳ್ಕೊಳ್ತಾ ಇದ್ರ, ನೀವು ಗಳಿಸಿದೆಲ್ಲವನ್ನು ಕಳ್ಕೊಳ್ತಾ ಇದ್ರ. ನಿಮ್ಮ ಕೆರಿಯರ್ ಜೀವನದಲ್ಲಿ ಎಷ್ಟೇ ಒಂದು ಉತ್ತಮ ಮಟ್ಟದಲ್ಲಿದ್ದರೂ ಕೂಡ ನೀವು ಎಷ್ಟೇ ಸಂಪಾದನೆ ಮಾಡಿದರೂ ಅದನ್ನು ಯಾವುದೋ ಒಂದು ರೀತಿ ನಿಮ್ಮ ತಪ್ಪು ನಿರ್ಧಾರಗಳಿಂದ ಕಳ್ಕೊಳ್ತಾ ಇದ್ರ. ಆದರೆ ಇನ್ನು ಮುಂದೆ ಆ ರೀತಿ ಆಗಲ್ಲ. ಎಲ್ಲವನ್ನು ನೀವು ಉಳಿತಾಯ ಮಾಡ್ತಾ ಹೋಗ್ತೀರಾ. ಉತ್ತಮ ಕೆರಿಯರ್ ಜೀವನ ಉತ್ತಮವಾಗಿದೆ. ಹಾಗೆ ಮನೆಯಲ್ಲೂ ಕೂಡ ನೀವು ಸೇವಿಂಗ್ಸನ್ನು ಮಾಡ್ತಾ ಹೋಗ್ತೀರಾ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ. ನಿಮ್ಮ ಜೀವನದಲ್ಲಿ ಯಶಸ್ಸು ಅನ್ನುವಂತಹದ್ದೇ ಬರ್ತಾ ಇದೆ. ನಿಮ್ಮ ಆಸೆಗಳು ಏನೇ ಇದ್ದರೂ ಕೂಡ ಅದೆಲ್ಲವೂ ಕೂಡ ಫುಲ್ಫಿಲ್ ಆಗ್ತಾ ಇದೆ ಅನ್ನುವಂತಹದ್ದು ಕೂಡ ಇಲ್ಲಿ ತಿಳಿತಾ ಇದೆ. ತುಂಬ ಉತ್ತಮವಾದ ಯಶಸ್ಸನ್ನು ನೀವು ಪಡ್ಕೊಳ್ತೀರಾ. ಯೂನಿವರ್ಸ್ ಬ್ಲೆಸ್ಸಿಂಗ್ ಇದೆ. ಹಾಗಾಗಿ ಇದುವರೆಗೆ ನಿಮ್ಮ ಮನಸ್ಸಿಗೆ ಸಂಬಂಧಪಟ್ಟಂತೆ ಯಾವುದೇ ಒಂದು ಗೊಂದಲ, ತಪ್ಪು ನಿರ್ಧಾರಗಳನ್ನು ನೀವು ತಗೊಂಡಿದ್ರೂ ಕೂಡ ಅದೆಲ್ಲದರಿಂದ ಉತ್ತಮ ಬದಲಾವಣೆಯನ್ನು ನೋಡ್ತಾ ಇದ್ದೀರಾ. ಈಗ ನಿಮ್ಮ ಮನಸ್ಥಿತಿ ಕೂಡ ಉತ್ತಮವಾಗಿದೆ ಅನ್ನುವಂತಹದ್ದು ಕೂಡ ತಿಳಿತಾ ಇದೆ. ಕೆಲವೊಬ್ಬರಿಗೆ ಇಲ್ಲಿ ಕೆಟ್ಟ ದೃಷ್ಟಿ ಅನ್ನುವಂಥದ್ದು ಹೆಚ್ಚು ತಾಗಿರುವಂಥ ಸಾಧ್ಯತೆ ಹೆಚ್ಚಿದೆ ಅನ್ನುವಂಥದ್ದು ಕೂಡ ಇಲ್ಲಿ ತಿಳಿತಾ ಇದೆ. ಅದೆಲ್ಲದರಿಂದ ನೀವು ಮುಕ್ತರಾಗ್ತಾ ಇದ್ದೀರಾ. ಹೆಚ್ಚು ಜನ ಸ್ಪಿರಿಚುವಲಿ ಕನೆಕ್ಟೆಡ್ ಆಗಿದ್ದೀರಾ. ಹಾಗಾಗಿ ನಿಮಗೆ ನಿಮ್ಮ ಜೀವನದಲ್ಲಿ ಉತ್ತಮ ಬದಲಾವಣೆ ಅನ್ನುವಂಥದ್ದು ಬರ್ತಾ ಇದೆ. ಯಶಸ್ಸು ಅನ್ನುವಂಥದ್ದು ತುಂಬಾ ವೇಗವಾಗಿ ನಿಮಗೆ ಸಿಗ್ತಾ ಇದೆ. ನಿಮ್ಮ ಕರಿಯರ್ ಜೀವನದಲ್ಲಿ ಯಾರಿಗಾದರೂ ಪ್ರಮೋಷನ್ ಆಗಬೇಕಂದ್ರೂ ಹೆಚ್ಚಾಗಿ ನಿಮಗೆ ಉತ್ತಮ ಬದಲಾವಣೆಯನ್ನು ಮುಂದಿನ ದಿನಗಳಲ್ಲಿ ನೀವು ಕಾಣ್ತೀರಾ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ. ಹಣಕಾಸಿನ ವಿಚಾರದಲ್ಲಿ ಕೂಡ ಯಾರಾದರೂ ನಿಮ್ಮಿಂದ ಹಣಕಾಸನ್ನು ಪಡೆದು ನಿಮಗೆ ಮೋಸ ಮಾಡಿದರೆ ಅಥವಾ ಕೊಟ್ಟಿಲ್ಲ ಅಂದರೆ ಅದೆಲ್ಲವೂ ನಿಮಗೆ ಈಗ ಮರಳಿ ಬರುವಂಥ ಸಮಯ. ಯಾವುದಾದ್ರೂ ಒಂದು ರೀತಿಯಲ್ಲಿ ನೀವು ಎಕ್ಸ್ಪೆಕ್ಟ್ ಮಾಡದೆ ಕೂಡ ನಿಮಗೆ ಬಂದು ಸೇರುತ್ತೆ. ನಿಮ್ಮ ಹಣಕಾಸು ಏನನ್ನು ಕಳ್ಕೊಂಡಿದ್ದೀರಾ, ಚಿಂತೆಗೆ ಆಗಿದ್ರೆ ಮತ್ತೆ ನೀವು ಅದನ್ನು ನಿಮ್ಮ ಹಣಕಾಸಿನ ವಿಚಾರದಲ್ಲೂ ಕೂಡ ಮತ್ತೆ ನಿಮಗೆ ಅದು ಬಂದು ಸೇರುತ್ತೆ ಹಣಕಾಸು ಅನ್ನುವಂಥದ್ದು ಇಲ್ಲಿ ತಿಳಿತಾ ಇದೆ. ಯಾವ ದೇವರ ಆಶೀರ್ವಾದ ಅನ್ನುವಂತಹದ್ದು ನಿಮಗೆ ಇದೆ ನಿಮ್ಮ ಕರಿಯರ್ ಜೀವನದಲ್ಲಿ? ಯಾವ ದೇವರು ನಿಮಗೆ ಸಪೋರ್ಟಿವ್ ಆಗಿದ್ದಾರೆ, ಆಶೀರ್ವಾದಿಸ್ತಾ ಇದ್ದಾರೆ ಅನ್ನುವಂಥದ್ದು ನೋಡಿದರೆ ಶಿವನ ಆಶೀರ್ವಾದ ಹೆಚ್ಚಾಗಿದೆ. ಇಲ್ಲಿ ಶಿವನ ಭಕ್ತರು ಹೆಚ್ಚಾಗಿದ್ದೀರಾ ಅನ್ನುವಂತಹದ್ದು ಕೂಡ ಇಲ್ಲಿ ತಿಳಿತಾ ಇದೆ. ಶಿವನಲ್ಲಿ ಬಹಳಷ್ಟು ನೀವು ಪ್ರಾರ್ಥಿಸಿದ್ರ ಅನ್ನುವಂಥದ್ದು, ನಿಮ್ಮ ಕಷ್ಟಗಳನ್ನು ಹೋಗಲಾಡಿಸಲಿಕ್ಕೆ ಅಥವಾ ಭಾಳಷ್ಟು ದುಃಖದಲ್ಲಿ ಮುಳುಗಿದ್ರ, ಅದೆಲ್ಲ ಬ್ಯಾಡ್ ಕರ್ಮ ಅನ್ನುವಂಥದ್ದು ಇಲ್ಲಿ ಕೆಲವೊಬ್ಬರಿಗೆ ಇತ್ತು ಅನ್ನುವಂಥದ್ದು ಕೂಡ ಇಲ್ಲಿ ತಿಳಿತಾ ಇದೆ. ಅದೆಲ್ಲವನ್ನು ಹೋಗಲಾಡಿಸಲಿಕ್ಕೆ ಶಿವನನ್ನು ನೀವು ಹೆಚ್ಚಾಗಿ ಪ್ರಾರ್ಥಿಸ್ತಿದ್ರಾ ಅನ್ನುವಂತಹದ್ದು ತಿಳಿತಾ ಇದೆ. ಶಿವನ ಆಶೀರ್ವಾದ ಅನ್ನುವಂಥದ್ದು ಬರ್ತಾ ಇದೆ. ಹಾಗೆ ಗುಡ್ ಕರ್ಮ ಅನ್ನುವಂತಹದ್ದು ನಿಮ್ಮ ಜೀವನದಲ್ಲಿ ಬರ್ತಾ ಇದೆ. ಹಾಗಾಗಿ ನೀವು ತುಂಬ ಯಶಸ್ಸನ್ನು ನೀವು ಪಡ್ಕೊಳ್ತೀರಾ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ.
ಇಂದ್ರದೇವರ ಆಶೀರ್ವಾದ ಹಾಗೆ ಕಾಲಭೈರವ ದೇವರ ಆಶೀರ್ವಾದ ಕೂಡ ಇದೆ. ಇಲ್ಲಿ ಹೆಚ್ಚು ಜನ ಕಾಲಭೈರವ ದೇವರ ಭಕ್ತರು ಕೂಡ ಇದ್ದೀರಾ ಅನ್ನುವಂತಹದ್ದು ತಿಳಿತಾ ಇದೆ. ಹಾಗೆ ಸರಸ್ವತಿ ದೇವಿಯ ಆಶೀರ್ವಾದ ಕೂಡ ನಿಮ್ಮ ಮೇಲೆ ಇದೆ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ. ಜ್ಞಾನ ಅನ್ನುವಂತಹದ್ದು ಬರ್ತಾ ಇದೆ. ಇಲ್ಲಿ ಬಹಳಷ್ಟು ಜನ ನೀವು ಅಜ್ಞಾನದಿಂದ ಅಥವಾ ಯಾವುದೋ ಒಂದು ತಪ್ಪು ನಿರ್ಧಾರದಿಂದಲೇ ನೀವು ಬ್ಯಾಡ್ ಕರ್ಮದಿಂದ ಕೂಡ ನೀವು ಎಲ್ಲವನ್ನ ಕಳ್ಕೊಂಡಿದ್ರಾ, ನೀವು ಗಳಿಸಿದೆಲ್ಲವನ್ನ ಕಳ್ಕೊಂಡಿದ್ರಾ ಅನ್ನುವಂಥದ್ದು ತಿಳಿತಾ ಇದೆ. ಈಗ ಮತ್ತೆ ನಿಮಗೆ ಜ್ಞಾನ ಅನ್ನುವಂಥದ್ದು ಬರ್ತಿದೆ. ಯೂನಿವರ್ಸ್ ಸಪೋರ್ಟ್ ಅನ್ನುವಂತಹದ್ದು ನಿಮಗೆ ಸಿಗ್ತಾ ಇದೆ. ಹೆಚ್ಚು ಜನ ಇಲ್ಲಿ ಮೆಡಿಟೇಷನ್ ಮಾಡ್ತಾ ಇದ್ದೀರಾ, ಸ್ಪಿರಿಚುವಲಿ ಕನೆಕ್ಟೆಡ್ ಆಗಿದ್ದೀರಾ. ನಿಮಗೆ ನಿಮ್ಮ ಇಂಟ್ಯೂಷನ್ ನಿಮಗೆ ಕರೆಕ್ಟಾಗಿ ಗೈಡ್ ಮಾಡುತ್ತೆ ಅನ್ನುವಂಥದ್ದು ಇಲ್ಲಿ ತಿಳಿತಾ ಇದೆ. ನಿಮ್ಮ ಇಂಟ್ಯೂಷನ್ ತುಂಬಾ ಸ್ಟ್ರಾಂಗ್ ಆಗ್ತಾ ಇದೆ. ಹಾಗೆ ಉತ್ತಮವಾದ ಬದಲಾವಣೆಯನ್ನು ನೀವು ನೋಡ್ತೀರಾ ಮುಂದಿನ ದಿನಗಳಲ್ಲಿ. ಹಾಗೆ ನಿಮಗೆ ಸ್ಪಿರಿಚುವಲಿ ಕನೆಕ್ಟೆಡ್ ಆಗಿರೋದ್ರಿಂದ ನಿಮ್ಮ ಸ್ಪಿರಿಟ್ ಟೀಮ್ ನಿಮಗೆ ಸಪೋರ್ಟಿವ್ ಆಗಿದ್ದಾರೆ, ನಿಮ್ಮನ್ನು ಉತ್ತಮ ದಾರಿಯಲ್ಲಿ ಮುನ್ನಡೆಸ್ತಾರೆ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ. ಉತ್ತಮ ಜ್ಞಾನವನ್ನು ನಿಮಗೆ ಅನುಗ್ರಹಿಸ್ತಾ ಇದ್ದಾರೆ. ಕೆಲವೊಬ್ಬರು ಇಲ್ಲಿ ಸ್ಪಿರಿಚುವಲಿ ತುಂಬ ಕನೆಕ್ಟೆಡ್ ಆಗಿದ್ದೀರಾ, ಹಾಗಾಗಿ ನಿಮಗೆ ದೇವರ ಆಶೀರ್ವಾದ ಅನ್ನುವಂತಹದ್ದು ನಿಮಗೆ ಸಿಗ್ತಾ ಇದೆ. ಉತ್ತಮ ಬದಲಾವಣೆಯನ್ನು ನಿಮ್ಮ ಜೀವನದಲ್ಲಿ ಮುಂದಿನ ದಿನಗಳಲ್ಲಿ ನೋಡ್ತೀರಾ, ಆದಷ್ಟು ಬೇಗನೆ ನೀವು ನೋಡ್ತೀರಾ ಅನ್ನುವಂಥದ್ದು. 20 ಡೇಸ್ ಒಳಗೆ ನಿಮಗೆ ಉತ್ತಮ ಬದಲಾವಣೆ ಅನ್ನುವಂತಹದ್ದು ನಿಮ್ಮ ಜೀವನದಲ್ಲಿ, ನಿಮ್ಮ ಕರಿಯರ್ ಜೀವನ ಹಾಗೂ ಮನೆಯಲ್ಲಿ ಕೂಡ ನೀವು ಉತ್ತಮ ಬದಲಾವಣೆ, ಸೇವಿಂಗ್ಸ್ ಮಾಡೋದಾಗಿರ್ಬೋದು, ಇದೆಲ್ಲವನ್ನು ನೀವು ಗಮನಿಸ್ತೀರಾ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ. ಯಾವುದೇ ರೀತಿ ನೀವು ಕಳ್ಕೊಂಡಿದ್ರು ಕೂಡ ಅದೆಲ್ಲವೂ ನಿಮಗೆ ಮರಳಿ ಸಿಗ್ತಾ ಇದೆ. ಆ ಜ್ಞಾನವನ್ನು ನೀವು ಪಡ್ಕೊಳ್ತಾ ಇದ್ದೀರಾ ಅನ್ನುವಂಥದ್ದು. ಹಾಗೆ ಕಾಲಭೈರವ ದೇವರು ನಿಮ್ಮ ನೆಗೆಟಿವಿಟಿ ಏನಿದೆ ಅದನ್ನು ರಿಮೂವ್ ಮಾಡ್ತಾ ಇದ್ದಾರೆ. ಹೆಚ್ಚು ಜನ ಕಾಲಭೈರವ ದೇವರ ಆರಾಧಕರು ಕೂಡ ಆಗಿದ್ದೀರಾ, ಶಿವನ ಆರಾಧಕರಾಗಿದ್ದೀರಾ ಅನ್ನುವಂತಹದ್ದು ಕೂಡ ಇಲ್ಲಿ ತಿಳಿತಾ ಇದೆ. ನಿಮಗೆ ಗುಡ್ ಕರ್ಮ ಅನ್ನುವಂತಹದ್ದು ಬರ್ತಾ ಇದೆ. ಹಾಗಾಗಿ ನಿಮಗೆ ಏನೇ ನೆಗೆಟಿವಿಟಿ ಹಾಗೂ ಬ್ಯಾಡ್ ಕರ್ಮಗಳು ಅನ್ನುವಂಥದ್ದಿದ್ದರೆ ಅದೆಲ್ಲವೂ ದೂರ ಆಗ್ತಾ ಇದೆ ಅನ್ನುವಂತಹದ್ದು ಕೂಡ ಇಲ್ಲಿ ತಿಳಿತಾ ಇದೆ. ಉತ್ತಮ ಬದಲಾವಣೆಯನ್ನು, ಯಶಸ್ಸನ್ನು ನೀವು ನೋಡ್ತಾ ಇದೆ, ಮುಂದಿನ ದಿನಗಳಲ್ಲಿ ಕಾಣ್ತೀರಾ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ. ಎಷ್ಟು ದಿನದಲ್ಲಿ ಈ ಬದಲಾವಣೆಗಳು ಬರುತ್ತೆ ಅನ್ನುವಂತಹದ್ದು ನೋಡೋದಾದರೆ, ಅಂದರೆ ಸ್ವಲ್ಪ ದಿನ ಬೇಕಾಗುತ್ತೆ ಅನ್ನುವಂತಹದ್ದು ಕೂಡ ಇಲ್ಲಿ ಬರ್ತಾ ಇದೆ. ಇಂದಿ ನೆಕ್ಸ್ಟ್ 3 hour ಅನ್ನುವಂತಹದ್ದು ಬಂದಿದೆ. ಬೈ ಟುಮಾರೋ ಮಾರ್ನಿಂಗ್ ಅನ್ನುವಂಥದ್ದು ಬಂದಿದೆ. ಅಂದರೆ ಕೆಲವೊಬ್ಬರಿಗೆ ಯಾರಾದರೂ ನೀವು ಹಣಕಾಸಿನ ವಿಚಾರದಲ್ಲಿ ಮೋಸ ಹೋಗಿದ್ರೆ, ಅಥವಾ ನೀವು ಯಾರಿಗಾದರೂ ಕೊಟ್ಬಿಟ್ಟು ನೀವು ವಾಪಸ್ ನಿಮಗೆ ತಗೊಳ್ಳಿಕ್ಕೆ ಆಗ್ತಾ ಇಲ್ಲ ಅನ್ನುವಂಥದ್ದು ಏನಾದರೂ ಪ್ರಾಬ್ಲಮನ್ನು ನೀವು ಎದುರಿಸ್ತಾ ಇದ್ದರೆ, ಖಂಡಿತವಾಗ್ಲೂ ನಿಮಗೆ ಅದರಲ್ಲಿ ಉತ್ತಮ ಬದಲಾವಣೆಯನ್ನು ನೋಡ್ತೀರಾ ಅನ್ನುವಂಥದ್ದು ಆದಷ್ಟು ಬೇಗನೆ ನಿಮಗೆ ಸಿಗುತ್ತೆ ಅನ್ನುವಂತಹದ್ದೇ ಇಲ್ಲಿ ಆನ್ಸರ್ ಬರ್ತಾ ಇದೆ. ಇಲ್ಲಿ 20 ಡೇಸ್ ಒಳಗೆ ಆದಷ್ಟು ಹೆಚ್ಚಿನ ಜನ ಇಲ್ಲಿ ಮೆಡಿಟೇಷನಲ್ಲೇ ನೀವು ಕನೆಕ್ಟೆಡ್ ಆಗಿದ್ದೀರಾ, ಸ್ಪಿರಿಚುವಲಿ ಕನೆಕ್ಟೆಡ್ ಆಗಿದ್ದೀರಾ. ಕೆಲವೊಬ್ಬರಿಗೆ ಇಲ್ಲಿ 3 ಡೇಸ್ ಒಳಗೆ ಕೂಡ ಬರುವಂತಹದ್ದಿದೆ. ಹಾಗೆ ಕೆಲವೊಬ್ಬರಿಗೆ ಇಲ್ಲಿ 20 ಡೇಸ್ ಅನ್ನುವಂತಹದ್ದು ಕೂಡ ಬರ್ತಾ ಇದೆ. ಕೆಲವೊಬ್ಬರಿಗೆ ಇಲ್ಲಿ ಸ್ವಲ್ಪ ದಿನ ಕೂಡ ನೀವು ವೆಯ್ಟ್ ಮಾಡಬೇಕಾಗುತ್ತೆ, 1 ಮಂತ್ ಕೂಡ ವೆಯ್ಟ್ ಮಾಡಬೇಕು ಅನ್ನುವಂತಹದ್ದು ಕೂಡ, ನಿಮ್ಮಲ್ಲಿ ಕೆಲವೊಂದು ಚೇಂಜಸ್ ಆಗಲಿಕ್ಕೆ 1 ಮಂತ್ ಕೂಡ ವೆಯ್ಟ್ ಮಾಡಬೇಕಾಗುತ್ತೆ ಅನ್ನುವಂತಹದ್ದು ಕೂಡ ಇಲ್ಲಿ ಬರ್ತಾ ಇದೆ. ಕೆಲವೊಬ್ಬರಿಗೆ 1 ಮಂತ್, 2 ಮಂತ್ ಅಥವಾ 3 ಮಂತ್ವರೆಗೂ ಟೈಮ್ ಇದೆ. ನಿಮ್ಮ ಜೀವನದಲ್ಲಿ ಉತ್ತಮ ಬದಲಾವಣೆ ಅನ್ನುವಂಥದ್ದು ಬರಲಿಕ್ಕೆ ಒಂದು 3 ಮಂತ್ ಆದರೂ ಬೇಕು ಅನ್ನುವಂತಹದ್ದು ನನಗೆ ಇಲ್ಲಿ ತಿಳಿತಾ ಇದೆ. ಆದರೆ ಆದಷ್ಟು ಇಲ್ಲಿ ನನಗೆ ಬರ್ತಾ ಇರೋ ಎನರ್ಜಿ ಏನಂತ ಹೇಳಿದರೆ, ನಿಮಗೆ ಉತ್ತಮ ಬದಲಾವಣೆಯೇ ಇದೆ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ. ಸ್ಟ್ರಾಂಗ್ ಎನರ್ಜಿಸೇ ಇರೋದ್ರಿಂದ ನಿಮ್ಮ ಹಣಕಾಸಿನ ವಿಚಾರದಲ್ಲಿ ನಿಮಗೆ ಯಾರಾದರೂ ನೀವು ಹಣಕಾಸಿನ ವಿಚಾರದಲ್ಲಿ ಮೋಸ ಹೋಗಿದ್ರೆ, ಅಥವಾ ಯಾವುದೇ ಒಂದು ರೀತಿ ನೀವು ಯಾರಿಗಾದರೂ ಹಣಕಾಸನ್ನು ಕೊಟ್ಟು ನೀವು ರಿಟರ್ನ್ ತಗೊಳ್ಳಿಕ್ಕೆ ಆಗದಂತಹ ಪರಿಸ್ಥಿತಿಯಲ್ಲಿ ಬಹಳಷ್ಟು ಸಂಕಷ್ಟಕ್ಕೆ ಸಿಲುಕಿ ನೀವು ಮ್ಯಾನಿಫೆಸ್ಟ್ ಮಾಡ್ತಾ ಇದ್ರಾ, ಯೂನಿವರ್ಸಲ್ಲಿ ಪ್ರಾರ್ಥಿಸ್ತಾ ಇದ್ರಾ ಅನ್ನುವಂಥದ್ದೆಲ್ಲ ತಿಳಿತಾ ಇದೆ. ಆ ಕಾರಣದಿಂದ ನಿಮಗೆ ಆದಷ್ಟು ಬೇಗನೆ ಅದು ನೀವೇನು ಅಮೌಂಟನ್ನು ಕಳ್ಕೊಂಡಿದ್ರ ಅದೆಲ್ಲವೂ ಮರಳಿ ಬರ್ತಾ ಇದೆ ನಿಮ್ಮಲ್ಲಿಗೆ. ಹಾಗೆ ನೀವು ಯಾರಿಗಾದರೂ ಕೊಟ್ಟಿದ್ರೂ ಕೂಡ ಅದು ನಿಮಗೆ ವಾಪಸ್ ತಂದು ಕೊಡ್ತಾರೆ ಅನ್ನುವಂತಹದ್ದು ಕೂಡ ಇಲ್ಲಿ ತಿಳಿತಾ ಇದೆ. ಯಾಕಂದರೆ ನಿಮಗೆ ಏಂಜಲ್ಸ್ ಬ್ಲೆಸ್ಸಿಂಗ್ ಅನ್ನುವಂತಹದ್ದು ನಿಮಗೆ ಇದೆ. ಆ ಕಾರಣದಿಂದ ನಿಮ್ಮ ಹಣಕಾಸು ಅನ್ನುವಂತಹದ್ದು ನಿಮಗೆ ವಾಪಸ್ ಬರುತ್ತೆ. ಇಲ್ಲಿ ಹೆಚ್ಚು ಜನಕ್ಕೆ ಗುಡ್ ಕರ್ಮ ಅನ್ನುವಂತಹದ್ದೇ ಸ್ಟಾರ್ಟ್ ಆಗ್ತಾ ಇದೆ ಅನ್ನುವಂತಹದ್ದು ನನಗೆ ಇಲ್ಲಿ ತಿಳಿತಾ ಇದೆ. ಹಾಗಾಗಿ ಉತ್ತಮ ಬದಲಾವಣೆಯನ್ನೇ ನೀವು ನೋಡ್ತೀರಾ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ.
ಇಷ್ಟು ದಿನ ಯಾವುದೋ ಒಂದು ರೀತಿ ತಪ್ಪು ನಿರ್ಧಾರಗಳಿಂದ ನೀವು ಯಾವುದೇ ಒಂದು ರೀತಿ ನಿಮ್ಮ ಕರಿಯರ್ ಜೀವನದಲ್ಲಿ ಎಷ್ಟೇ ಕಷ್ಟಗಳನ್ನು ಪಟ್ಟಿದ್ರು ಅಥವಾ ಬಹಳಷ್ಟು ಸ್ಟಕ್ ಆಗಿದ್ರು ನೀವು ಯಶಸ್ಸನ್ನು ಗಳಿಸಲಿಕ್ಕೆ ಆಗ್ತಾ ಇಲ್ಲ, ಅಥವಾ ಅಮೌಂಟಿನ ವಿಚಾರದಲ್ಲಿ ಮನಿ ವಿಚಾರದಲ್ಲಿ ಕೂಡ ನಿಮಗೆ ಯಶಸ್ಸು ಸಿಗ್ತಾ ಇಲ್ಲ ಅನ್ನುವಂತಹದ್ದು ಏನೇ ಇಷ್ಟು ದಿನ ಇದ್ದರೂ ಕೂಡ ಮುಂದಿನ ದಿನಗಳಲ್ಲಿ ನಿಮಗೆ 100% ಸಿಗುತ್ತೆ ಅನ್ನುವಂತಹದ್ದೇ ಆನ್ಸರ್ ಆಗಿದೆ ಇಲ್ಲಿ. ಯಾಕಂದರೆ ನೀವು ಯಶಸ್ಸನ್ನು ಪಡ್ಕೊಳ್ತಾ ಇದ್ದೀರಾ. ಇಷ್ಟು ದಿನ ಬಹಳಷ್ಟು ದುಃಖಕ್ಕೆ ಒಳಗಾಗಿದ್ರೆ ಕೆಲವೊಬ್ಬರಿಗೆ ಇಲ್ಲಿ ನೆಗೆಟಿವಿಟಿ ಅನ್ನುವಂಥದ್ದೇ ಹೆಚ್ಚಾಗಿ ನಿಮಗೆ ಕಾಡ್ತಾ ಇದೆ. ಕೆಟ್ಟ ದೃಷ್ಟಿ ಅನ್ನುವಂತಹದ್ದು ಹೆಚ್ಚಿದೆ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ. ಯಾರ್ದು ತುಂಬ ಜಲಸಿ ಅನ್ನುವಂಥದ್ದು ನಿಮ್ಮ ಮೇಲೆ ಇದೆ ಕೆಲವೊಬ್ಬರಿಗೆ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ. ಅವರು ನಿಮ್ಮನ್ನು ಹತ್ತಿರದಿಂದ ಗಮನಿಸ್ತಾ ಇದ್ದಾರೆ. ನಿಮ್ಮ ಯಶಸ್ಸನ್ನು, ನಿಮ್ಮ ಕೆರಿಯರ್ ಜೀವನ ಹಾಗೂ ಮನೆಯಲ್ಲಿ ಬಹಳಷ್ಟು ಅವರಿಗೆ ನಿಮ್ಮ ಮೇಲೆ ಕೆಟ್ಟ ದೃಷ್ಟಿ ಇದೆ ಅನ್ನುವಂತಹದ್ದು ಇಲ್ಲಿ ತಿಳಿತಿದೆ. ಆ ಎಲ್ಲ ಕಾರಣದಿಂದ ಇಷ್ಟು ದಿನ ಬಹಳಷ್ಟು ನೀವು ಸ್ಟಕ್ ಆಗಿದ್ರ ಅನ್ನುವಂತಹದ್ದು. ಆದರೆ ಈಗ ಯೂನಿವರ್ಸ್ ಬ್ಲೆಸ್ಸಿಂಗ್ ಅನ್ನುವಂಥದ್ದು ನಿಮಗೆ ಬರ್ತಾ ಇದೆ. ಹಾಗೆ ಕಾಲಭೈರವ ದೇವರ ಆಶೀರ್ವಾದವು ಬರ್ತಾ ಇದೆ. ಇದೆಲ್ಲದರಿಂದ ನಿಮ್ಮ ಜೀವನ ಉತ್ತಮ ಬದಲಾವಣೆಯನ್ನು ಕಾಣುತ್ತೆ. ಮತ್ತು ನೀವು ಏನೇ ಕಳ್ಕೊಂಡಿದ್ರೂ ಕೂಡ, ಎಷ್ಟೇ ನೀವು ನಿರ್ಧಾರಗಳು ನಿಮ್ಮ ನಿರ್ಧಾರಗಳು ನಿಮ್ಮ ಕರಿಯರ್ ಜೀವನ ಮನೆಯಲ್ಲಿ ಯಾವುದೇ ರೀತಿ ತಪ್ಪು ನಿರ್ಧಾರಗಳನ್ನು ತಗೊಂಡಿದ್ರೂ ಕೂಡ ಮುಂದಿನ ದಿನಗಳಲ್ಲಿ ಅದೆಲ್ಲವನ್ನು ನೀವು ಬದಲಾಯಿಸ್ಕೊಳ್ತೀರಾ. ಉತ್ತಮ ದಾರಿಯಲ್ಲಿ ನೀವು ನಡೀತೀರಾ. ಅದೆಲ್ಲದರಿಂದ ನಿಮ್ಮ ಜೀವನ ಕೂಡ ಉತ್ತಮವಾಗುತ್ತೆ ಅನ್ನುವಂತಹದ್ದೇ ಇಲ್ಲಿ ತಿಳಿತಾ ಇದೆ. ಇಲ್ಲಿ ಸ್ಟ್ರಾಂಗ್ ಆಗಿ ಹೆಚ್ಚು ಜನ ನೀವು ಇಂಡಿಪೆಂಡೆಂಟ್ ಆಗಿ ತುಂಬಾ ಸ್ಟ್ರಾಂಗ್ ಆಗಿ ಕೂಡ ಇದ್ದೀರಾ. ನಿಮ್ಮ ಇಂಟ್ಯೂಷನ್ ತುಂಬಾ ಸ್ಟ್ರಾಂಗ್ ಆಗ್ತಾ ಇದೆ. ನಾನು ಆವಾಗಲೇ ಹೇಳಿದೆ, ನಿಮ್ಮ ಇಂಟ್ಯೂಷನ್ ನಿಮಗೆ ಗೈಡ್ ಮಾಡುತ್ತೆ ಅನ್ನುವಂಥದ್ದು. ನಿಮ್ಮ ಇಂಟ್ಯೂಷನ್ ನಿಮಗೆ ತುಂಬಾ ಸ್ಟ್ರಾಂಗ್ ಆಗ್ತಾ ಇದೆ. ಯಾಕಂದರೆ ಹೆಚ್ಚು ಜನ ಮೆಡಿಟೇಷನನ್ನು ಈಗ ಪ್ರಾರಂಭಿಸಿದ್ದೀರಾ. ಬಹಳಷ್ಟು ದುಃಖಕ್ಕೆ ನೀವು ಒಳಗಾಗಿದ್ರೆ ಇದೆ. ಫೈನಾನ್ಸಿಯಲಿ ನೀವು ನಿಮ್ಮ ಕರಿಯರ್ ಜೀವನದಲ್ಲಿ ಯಾವುದೋ ರೀತಿ ಕಷ್ಟಗಳನ್ನು ಅನುಭವಿಸಿದ್ರ, ಅಥವಾ ನೀವು ಬಯಸಿದ್ದು ನಿಮಗೆ ಸಿಗ್ತಾ ಇರಲಿಲ್ಲ ಅನ್ನುವಂತಹದ್ದು ಕೂಡ ಇಲ್ಲಿ ತಿಳಿತಾ ಇದೆ. ಅದೆಲ್ಲದರಿಂದ ನೀವು ಮೆಡಿಟೇಷನನ್ನು ಪ್ರಾರಂಭಿಸಿದ್ದೀರಾ ಅನ್ನುವಂಥದ್ದು ಕೂಡ ಇಲ್ಲಿ ತಿಳಿತಾ ಇದೆ. ಯೂನಿವರ್ಸ್ ಹತ್ರ ನೀವು ಬಹಳಷ್ಟು ಪ್ರೇ ಮಾಡ್ತಾ ಇದ್ರ. ನಿಮ್ಮ ಆಸೆಗಳು ಏನಿದೆ ಅದೆಲ್ಲವೂ ಫುಲ್ಫಿಲ್ ಆಗಬೇಕು ಅನ್ನುವಂಥದ್ದು ನೀವು ಮ್ಯಾನಿಫೆಸ್ಟ್ ಮಾಡ್ತಾ ಇದ್ರ. ಆ ದಿನಗಳು ಈಗ ಬಂದಿದೆ ಅನ್ನುವಂಥದ್ದು. ನಿಮ್ಮ ಇಂಟ್ಯೂಷನ್ ಕೂಡ ಸ್ಟ್ರಾಂಗ್ ಆಗ್ತಾ ಇದೆ. ಮೊದಲು ಯಾವುದೇ ಒಂದು ರೀತಿ ನಿಮ್ಮ ಇಂಟ್ಯೂಷನ್ ಬ್ಲಾಕ್ ಆಗಿದ್ರೂ ಕೂಡ ಅದೆಲ್ಲದರಿಂದ ನೀವು ಮುಕ್ತರಾಗ್ತಾ ಇದ್ದೀರಾ. ನಿಮ್ಮ ಇಂಟ್ಯೂಷನ್ ಸ್ಟ್ರಾಂಗ್ ಆಗ್ತಾ ಇದೆ. ಹಾಗೆ ನಿಮ್ಮ ಮನಸ್ಥಿತಿ ಕೂಡ ಉತ್ತಮವಾಗ್ತಾ ಇದೆ. ನಿಮಗೆ ಯಶಸ್ಸು ಅನ್ನುವಂಥದ್ದೇ ಇದೆ. ಮುಂದಿನ ದಿನಗಳಲ್ಲಿ ಹೆಚ್ಚಾಗಿ ಇಲ್ಲಿ ನೀವು ನಿಮಗೆ ಯಶಸ್ಸು ಅನ್ನುವಂತಹದ್ದೇ ಬರ್ತಾ ಇದೆ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ. ಉತ್ತಮ ಬದಲಾವಣೆಯನ್ನು ನೀವು ನೋಡ್ತೀರಾ. ನಿಮ್ಮ ಕರಿಯರ್ ಜೀವನ, ನಿಮ್ಮ ಮನೆಯಲ್ಲಿ ನೀವು ತುಂಬ ಯಶಸ್ಸನ್ನೇ ಗಳಿಸ್ತೀರಾ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ. ನಿಮಗೆ ಆದಷ್ಟು ಬೇಗನೆ ಯಶಸ್ಸು ಅನ್ನುವಂತಹದ್ದು ಬರ್ತಾ ಇದೆ. 20 ಡೇಸಲ್ಲೇ ಕೆಲವೊಬ್ಬರಿಗೆ 3 ಡೇಸಲ್ಲೇ ನೀವು ಚೇಂಜಸನ್ನು ನೀವು ನೋಡ್ತೀರಾ ಅನ್ನುವಂತಹದ್ದು ಕೂಡ ನನಗೆ ಇಲ್ಲಿ ತಿಳಿತಾ ಇದೆ. ಬಹಳಷ್ಟು ಹಣಕಾಸಿನ ವಿಚಾರದಲ್ಲಿ ಬಹಳಷ್ಟು ನೀವು ತೊಂದರೆಗೆ ಸಿಲ್ಕೊಂಡಿದ್ದೀರಾ ಅನ್ನುವಂಥದ್ದು ತಿಳಿತಾ ಇದೆ. ನಿಮಗೆ ಯಾವಾಗಲೂ ಖಾಲಿ ಅನ್ನುವಂತಹ ಭಾವನೆಯೇ ನಿಮ್ಮಲ್ಲಿ ಇದೆ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ. ಆದರೆ ಮುಂದಿನ ದಿನಗಳಲ್ಲಿ ಉತ್ತಮ ಬದಲಾವಣೆಯನ್ನು ನೀವು ನೋಡ್ತೀರಾ, ಯಶಸ್ಸನ್ನು ಪಡಿತೀರಾ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ. ನೀವು ಎಷ್ಟೇ ಕೂಡ ಗಳಿಸಿದ್ರು ಅದೆಲ್ಲವೂ ಕೂಡ ವ್ಯರ್ಥವಾಗ್ತಾ ಇದೆ. ಹಾಗೆ ನಿಮ್ಮ ಕರಿಯರ್ ಜೀವನದಲ್ಲಿ ನೀವು ನಿಮ್ಮ ಡ್ರೀಮ್ ಫುಲ್ಫಿಲ್ ಆಗ್ತಾ ಇಲ್ಲ, ಇಷ್ಟು ದಿನ ಆಗ್ತಾ ಇರಲಿಲ್ಲ ಅನ್ನುವಂಥದ್ದು ತಿಳಿತಾ ಇದೆ. ಆದರೆ ಮುಂದಿನ ದಿನಗಳಲ್ಲಿ ಅದೆಲ್ಲವೂ ಕೂಡ ನಿಮ್ಮ ಆಸೆಗಳು ಈಡೇರ್ತಾ ಇದೆ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ. ಉತ್ತಮ ಬದಲಾವಣೆಯನ್ನು ನೋಡ್ತೀರಾ. ನಿಮ್ಮ ವೃತ್ತಿ ಜೀವನದಲ್ಲಿ ಹೊಸ ಅಂದರೆ ನ್ಯೂ ಬಿಗಿನಿಂಗ್ಸ್ ಅನ್ನುವಂತಹದ್ದೇ ಇದೆ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ. ಹಾಗೆ ನಿಮಗೆ ಯೂನಿವರ್ಸ್ ಬ್ಲೆಸ್ಸಿಂಗ್ ಅನ್ನುವಂಥದ್ದು ಹೆಚ್ಚಾಗಿ ಬರ್ತಾ ಇದೆ. ಇಲ್ಲಿ ಹೆಚ್ಚು ಜನ ಮೆಡಿಟೇಷನಲ್ಲಿ ಸ್ಟ್ರಾಂಗ್ ಆಗಿದ್ದೀರಾ, ಸ್ಪಿರಿಚುವಲಿ ಕನೆಕ್ಟೆಡ್ ಆಗಿ ಇರುವಂಥವರು ಈ ವಿಡಿಯೋವನ್ನು ನೀವು ಹೆಚ್ಚಾಗಿ ನೋಡ್ತಾ ಇದ್ದೀರಾ ಅನ್ನುವಂಥ ತಿಳಿತಾ ಇದೆ. ಇದು ಜನರಲ್ ರೀಡಿಂಗ್, ಆದರೂ ಹೆಚ್ಚು ಜನ ನೀವು ಸ್ಪಿರಿಚುವಲಿ ತುಂಬ ಕನೆಕ್ಟೆಡ್ ಆಗಿದ್ದೀರಾ. ನಿಮ್ಮ ಯೂನಿವರ್ಸ್ ಬ್ಲೆಸ್ಸಿಂಗ್ ಬರ್ತಾ ಇದೆ, ನಿಮ್ಮ ಏಂಜಲ್ಸ್ ಬ್ಲೆಸ್ಸಿಂಗ್ ಅನ್ನುವಂಥದ್ದು ಬರ್ತಿದೆ. ನಿಮ್ಮ ಸ್ಪಿರಿಟ್ ಟೀಮ್ ಕೆಲವೊಬ್ಬರಿಗೆ ಕನೆಕ್ಟ್ ಆಗ್ತಾ ಇದ್ದಾರೆ. ಹಾಗೆ ನಿಮಗೆ ಉತ್ತಮ ದಾರಿಯನ್ನು ತೋರಿಸ್ತಾ ಇದ್ದಾರೆ. ಹಾಗೆ ನಿಮ್ಮ ಆಸೆಗಳನ್ನು ಈಡೇರಿಸ್ತಾ ಇದ್ದಾರೆ. ನಿಮ್ಮ ಜೀವನ ಉತ್ತಮವಾದ ಬದಲಾವಣೆ ಹಾಗೂ ಸಂತೋಷಕರವಾಗಿ ಇರುತ್ತೆ ಮುಂದಿನ ದಿನಗಳಲ್ಲಿ ಅನ್ನುವಂಥ ತಿಳಿತಾ ಇದೆ. ಇಷ್ಟು ದಿನ ಭಾಳಷ್ಟು ದುಃಖಕ್ಕೆ ಒಳಗಾಗಿದ್ರೆ ಆ ಎಲ್ಲ ದುಃಖಗಳು ನಿಮ್ಮಿಂದ ದೂರವಾಗ್ತಾ ಇದೆ. ನೀವು ಬಯಸಿದಂತಹದ್ದು ನಿಮಗೆ ಸಿಗ್ತಾ ಇದೆ ಅನ್ನುವಂತಹದ್ದು. ಹಣಕಾಸಿನ ವಿಚಾರದಲ್ಲೂ ನೀವು ಏನು ಎಕ್ಸ್ಪೆಕ್ಟ್ ಮಾಡಿದ್ರ ಅದೆಲ್ಲವೂ ನಿಮಗೆ ಸಿಗ್ತಾ ಇದೆ ಅನ್ನುವಂಥದ್ದು. ಕೆಲವೊಬ್ಬರಿಗೆ ಇಲ್ಲಿ ಪ್ರಮೋಷನ್ಗಳನ್ನು ಬೇಕು ಅಂತ ಹೇಳಿಬಿಟ್ಟು ಸ್ಯಾಲ್ರಿ ಇನ್ಕ್ರೀಸ್ ಆಗಬೇಕು ಮನೆ ವಿಚಾರದಲ್ಲಿ, ಈ ಥರದ್ದೆಲ್ಲ ಆಸೆಗಳಿತ್ತು, ಅದೆಲ್ಲವೂ ಕೂಡ ನಿಮಗೆ ಈಡೇರ್ತಾ ಇದೆ. ಕೆಲವೊಬ್ಬರಿಗೆ ಸೇವಿಂಗ್ಸ್ ಮಾಡೋಕ್ಕಾಗ್ತಾ ಇರಲಿಲ್ಲ, ಭಾಳಷ್ಟು ತೊಂದರೆಗಳಿಂದ ಎಲ್ಲ ಕಳ್ಕೊಳ್ತಾ
ಇದ್ದೀರಾ, ಆದರೆ ಅದೆಲ್ಲವೂ ಕೂಡ ಈಗ ನಿಮ್ಮ ಆಸೆಗಳೇನಿದೆ ಅದೆಲ್ಲವೂ ಈಡೇರ್ತಾ ಇದೆ. ತುಂಬ ಸೇವಿಂಗ್ಸನ್ನು ಕೂಡ ನೀವು ಮಾಡ್ತೀರಾ. ನಿಮ್ಮ ಕರಿಯರ್ ಜೀವನದಲ್ಲಿ ಉತ್ತಮ ಬದಲಾವಣೆ ನೋಡ್ತೀರಾ. ನಿಮ್ಮ ಜ್ಞಾನ ಅನ್ನುವಂಥದ್ದು ಇನ್ಕ್ರೀಸ್ ಆಗ್ತಾ ಇದೆ. ಹಾಗೆ ನೀವು ಸಂತೋಷವಾಗಿ ಇರ್ತೀರಾ ಅನ್ನುವಂತಹದ್ದು ಈಗ ನಿಮ್ಮ ಕರಿಯರ್ ಜೀವನದಲ್ಲಿ ಯಾವುದೇ ರೀತಿ ಬೇರೆಯವರಿಂದ ಕೂಡ ನೀವು ಭಾಳಷ್ಟು ತೊಂದರೆಗೆ ನೀವು ಒಳಗಾಗ್ತಾ ಇದ್ದೀರಾ ಅನ್ನುವಂತಹದ್ದು ಕೂಡ ತಿಳಿತಾ ಇದೆ. ಅದೆಲ್ಲದರಿಂದ ನೀವು ಮುಕ್ತರಾಗ್ತಾ ಇದ್ದೀರಾ, ಭಾಳಷ್ಟು ಸಂತೋಷವಾಗಿ ನೀವು ಇರ್ತೀರಾ ಅನ್ನುವಂತಹದ್ದು ಕೂಡ ಇಲ್ಲಿ ತಿಳಿತಾ ಇದೆ. ನಿಮಗೆ ಹೆಚ್ಚು ಜ್ಞಾನ ಅನ್ನುವಂತಹದ್ದು ಬರ್ತಾ ಇದೆ. ಯೂನಿವರ್ಸ್ ಸಪೋರ್ಟಿಂದ ನಿಮಗೆ ಯೂನಿವರ್ಸ್ ಬ್ಲೆಸ್ಸಿಂಗ್ ಅನ್ನುವಂಥದ್ದು ಬರ್ತಿದೆ. ನಿಮ್ಮ ಏಂಜಲ್ ಸಪೋರ್ಟಿಂದ ಉತ್ತಮ ಜ್ಞಾನ ಅನ್ನುವಂಥದ್ದನ್ನು ನಿಮಗೆ ನೀಡ್ತಾ ಇದ್ದಾರೆ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ. ಅದೆಲ್ಲದರಿಂದ ನೀವು ನಿಮ್ಮ ಜೀವನವನ್ನು ಬದಲಾಯಿಸ್ಕೊಳ್ತೀರಾ, ಹಾಗೆ ನೆಕ್ಸ್ಟ್ ಲೆವೆಲ್ಗೆ ನೀವು ಹೋಗ್ತೀರಾ ಅನ್ನುವಂಥದ್ದು. ನಿಮ್ಮ ಜೀವನ ಇವಾಗ ಹೇಗೆ ಇದ್ದರೂ ಕೂಡ, ಎಷ್ಟೇ ಕಷ್ಟದಲ್ಲಿದ್ದರೂ ಕೂಡ ಮುಂದಿನ ದಿನಗಳಲ್ಲಿ ನಿಮಗೆ ಖಂಡಿತವಾಗಲೂ ಉತ್ತಮ ಬದಲಾವಣೆಯನ್ನು ನೀವು ನೋಡ್ತೀರಾ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ. ನಿಮ್ಮ ಜ್ಞಾನದಿಂದ ನೀವು ಏನೇ ನೀವು ಗಳಿಸಬೇಕು ಅನ್ನುವಂತಹದ್ದಿದ್ರೂ ನಿಮ್ಮ ಕರಿಯರ್ ಜೀವನದಲ್ಲಿ ನಿಮಗೆ ಉತ್ತಮ ಬದಲಾವಣೆಯನ್ನು ನೋಡ್ತೀರಾ. ನೆಕ್ಸ್ಟ್ ಲೆವೆಲ್ ಅನ್ನುವಂತಹದ್ದೇ ನಿಮ್ಮಲ್ಲಿ ಇದೆ. ಹಣಕಾಸಿನ ವಿಚಾರದಲ್ಲಿ ಕೂಡ ನಿಮಗೆ ಉತ್ತಮ ಬದಲಾವಣೆ ಅನ್ನುವಂಥದ್ದು, ನ್ಯೂ ಬಿಗಿನಿಂಗ್ಸ್ ಅನ್ನುವಂಥದ್ದೇ ನಿಮಗೆ ಇದೆ ಅನ್ನುವಂತಹದ್ದು ಕೂಡ ಇಲ್ಲಿ ತಿಳಿತಾ ಇದೆ. ಭಾಳಷ್ಟು ಉತ್ತಮವಾದ ಒಂದು ಬದಲಾವಣೆ ಅನ್ನುವಂತಹದ್ದು ಆದಷ್ಟು ಬೇಗನೆ ನಿಮಗೆ ಬರ್ತಾ ಇದೆ. ಯಾಕಂದರೆ ನಿಮಗೆ ಯೂನಿವರ್ಸ್ ಸಪೋರ್ಟ್ ಅನ್ನುವಂತಹದ್ದು ಹೆಚ್ಚು ಜನಕ್ಕೆ ಇಲ್ಲಿ ಸಿಗ್ತಾ ಇದೆ. ಹಾಗಾಗಿ ನಿಮ್ಮ ಜೀವನ ಒಂದು ಉತ್ತಮ ರೀತಿಯಲ್ಲೇ ಬದಲಾಗ್ತಾ ಇದೆ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ. ಪಾಸ್ಟ್ ಲೈಫ್ ಕನೆಕ್ಷನ್ ಇರುವಂತಹವರು ನಿಮ್ಮ ಜೀವನದಲ್ಲಿ ಬರ್ತಾ ಇದ್ದಾರೆ ಅನ್ನುವಂತಹದ್ದು ಕೂಡ ಇಲ್ಲಿ ತಿಳಿತಾ ಇದೆ. ನಿಮ್ಮ ಪಾಸ್ಟ್ ಲೈಫ್ ಕನೆಕ್ಷನ್ ಇರುವಂತಹವರು ಅಥವಾ ನಿಮ್ಮ ಸೋಲ್ಮೇಟ್ ಇರುವಂತಹವರು ನಿಮಗೆ ಸಹಾಯ ಮಾಡ್ತಾರೆ ಅನ್ನುವಂಥದ್ದು ಕೂಡ ತಿಳಿತಾ ಇದೆ. ಈಗ ನಿಮ್ಮ ಕರಿಯರ್ ಜೀವನದಲ್ಲಿ ಆಗಿರ್ಬೋದು, ಯಾವುದೇ ಒಂದು ರೀತಿ ಪಾರ್ಟ್ನರ್ಶಿಪ್ ನೀವೇನಾದರೂ ಮಾಡ್ತಾ ಇದ್ದರೆ, ಮಾಡಬೇಕು ಅಂದ್ಕೊಂಡಿದ್ರೆ ಖಂಡಿತವಾಗ್ಲೂ ನಿಮ್ಮ ಸೋಲ್ಮೇಟಿಂದ ನಿಮಗೆ ಸಹಾಯ ಸಿಗುತ್ತೆ ಅನ್ನುವಂತಹದ್ದು ಕೂಡ ಇಲ್ಲಿ ತಿಳಿತಾ ಇದೆ. ನಿಮಗೆ ಉತ್ತಮ ಫ್ರೆಂಡ್ಸ್ ಅನ್ನುವಂತಹವರು ಕೂಡ ನಿಮಗೆ ನಿಮ್ಮ ಕರಿಯರ್ ಜೀವನದಲ್ಲಿ ಸಿಗ್ತಾರೆ ಅನ್ನುವಂತಹದ್ದು ಕೂಡ ಇಲ್ಲಿ ತಿಳಿತಾ ಇದೆ. ಹೆಚ್ಚಾಗಿ ಪಾಸ್ಟ್ ಲೈಫ್ ಕನೆಕ್ಷನ್ ಇರುವಂತಹವರು ನಿಮಗೆ ಸಿಗ್ತಾ ಇದ್ದಾರೆ. ಇಷ್ಟು ದಿನ ನೀವು ಬಹಳಷ್ಟು ಶತ್ರುಗಳಿಂದ ಬಹಳಷ್ಟು ತೊಂದರೆಗೆ ಒಳಗಾಗಿದ್ರೆ, ಹಣಕಾಸಿನ ವಿಚಾರದಲ್ಲೂ ಕೂಡ ಯಾವುದೋ ಒಂದು ರೀತಿ ನೀವು ಕಳ್ಕೊಳ್ತಾ ಇದ್ರಾ, ನಿಮ್ಮ ಹೆಲ್ತ್ ವಿಚಾರದಲ್ಲಿ ಬಹಳಷ್ಟು ನೀವು ಮನಿಯನ್ನು ಕಳ್ಕೊಳ್ತಾ ಇದ್ರಾ ಅನ್ನುವಂತಹದ್ದು ಕೂಡ ಇಲ್ಲಿ ತಿಳಿತಾ ಇದೆ. ಆ ಕಾರಣದಿಂದಲೂ ಕೂಡ ಯಾವುದೋ ಒಂದು ರೀತಿ ನಿಮಗೆ ಸೇವಿಂಗ್ಸ್ ಮಾಡೋಕ್ಕಾಗ್ತಿರಲಿಲ್ಲ. ನೀವು ಎಷ್ಟೇ ನಿಮ್ಮ ಕರಿಯರ್ ಜೀವನದಲ್ಲಿ ಎಷ್ಟೇ ಮುಂದೆ ಹೋಗಬೇಕು ಅನ್ನುವಂತಹದ್ದಿದ್ರೂ ಕೂಡ ಅದೆಲ್ಲವನ್ನು ತಡೆ ಹಿಡಿತಾ ಇದ್ರು ಅನ್ನುವಂಥ ಯಾವುದೇ ಒಂದು ರೀತಿಯಲ್ಲಿ ನಿಮಗೆ ತಡೆ ಹಿಡಿತಾ ಇದ್ರು ಅನ್ನುವಂತಹದ್ದು ಕೂಡ ಇಲ್ಲಿ ತಿಳಿತಾ ಇದೆ. ಅದರಿಂದ ಭಾಳಷ್ಟು ದುಃಖಕ್ಕೆ ಒಳಗಾಗಿದ್ರ, ಚಿಂತೆಗೆ ಒಳಗಾಗಿದ್ರ, ಸ್ಟಕ್ ಆಗಿದ್ರ ಅನ್ನುವಂತಹದ್ದು ಕೂಡ ತಿಳಿತಾ ಇದೆ. ಅದೆಲ್ಲದರಿಂದ ನೀವು ಮುಕ್ತರಾಗ್ತಾ ಇದ್ದೀರಾ, ಉತ್ತಮ ಬದಲಾವಣೆ ಇದೆ. ಹಾಗೆ ನಿಮ್ಮ ಪಾಸ್ಟ್ ಲೈಫ್ ಕನೆಕ್ಷನ್ ಇರುವಂಥವರು, ನಿಮ್ಮ ಸೋಲ್ಮೇಟ್, ನಿಮ್ಮ ಟ್ವಿನ್ ಫ್ಲೇಮ್ ನಿಮಗೆ ಜೊತೆಯಾಗಿ ಬರ್ತಾ ಇದ್ದಾರೆ, ನಿಮ್ಮ ಕಷ್ಟಕ್ಕೆ ಜೊತೆಯಾಗ್ತಾ ಇದ್ದಾರೆ. ಅಂದರೆ ನಿಮಗೆ ಅವರಿಂದ ಕೂಡ ಸಹಾಯ ಸಿಗ್ತಾ ಇದೆ. ಹಾಗೆ ಉತ್ತಮ ಫ್ರೆಂಡ್ಸ್ ಅನ್ನುವಂಥವರು ಕೂಡ ನಿಮಗೆ ಸಹಾಯ ಮಾಡ್ತಾ ಇದ್ದಾರೆ. ನಿಮ್ಮ ಕರಿಯರ್ ಜೀವನದಲ್ಲಿ ಆಗಿರ್ಬೋದು, ನಿಮ್ಮ ಮನೆಯ ವಿಚಾರದಲ್ಲಾಗಿರ್ಬೋದು, ಅವರಿಂದ ನಿಮಗೆ ಸಹಾಯ ಅನ್ನುವಂಥದ್ದು ಸಿಗ್ತಾ ಇದೆ. ಹಾಗೆ ನೀವು ಏನಾದರೂ ಬಿಸ್ನೆಸ್ ಮಾಡಬೇಕು ಅನ್ನುವಂತಹದ್ದೇನಾದರೂ ಇದ್ದರೆ ಅದರಲ್ಲಿ ಕೂಡ ಅವರು ನಿಮಗೆ ಸಹಾಯವನ್ನು ಮಾಡ್ತಾರೆ ಅನ್ನುವಂಥದ್ದು. ನೀವು ಪಾರ್ಟ್ನರ್ಶಿಪ್ಪಲ್ಲಿ ಏನಾದರೂ ನೀವು ನಿಮ್ಮ ಕರಿಯರನ್ನು ಮಾಡಬೇಕು, ಪ್ರಾರಂಭಿಸಬೇಕು, ಕಂಟಿನ್ಯೂ ಮಾಡಬೇಕು, ಏನಾದರೂ ಒಂದು ಆ ರೀತಿಯ ಮನಸ್ಥಿತಿ ಇದ್ದರೂ ಕೂಡ ನಿಮಗೆ ಪಾಸ್ಟ್ ಲೈಫ್ ಕನೆಕ್ಷನ್ ಇರುವಂಥವರು ಅಥವಾ ಉತ್ತಮ ಸ್ನೇಹಿತರು ನಿಮಗೆ ಜೊತೆ ಆಗ್ತಾ ಇದ್ದಾರೆ ಅನ್ನುವಂಥದ್ದು. ಅದರಿಂದ ನೀವು ತುಂಬ ಸಂತೋಷವಾಗಿರ್ತೀರ, ಹಾಗೆ ಉತ್ತಮ ಬದಲಾವಣೆಯನ್ನು ಕಾಣ್ತೀರಾ. ಹಾಗೆ ಯಶಸ್ಸನ್ನು ಕೂಡ ನಿಮ್ಮ ಕರಿಯರ್ ಮನೆಯಲ್ಲಿ ಉತ್ತಮ ಬದಲಾವಣೆ ಅನ್ನುವಂತಹದ್ದೇ ನಿಮ್ಮ ಜೀವನದಲ್ಲಿ ಬರ್ತಾ ಇದೆ ಮುಂದಿನ ದಿನಗಳಲ್ಲಿ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ. ಇದಿಷ್ಟು ಜನರಲ್ ರೀಡಿಂಗ್ ಆಗಿತ್ತು. ನಿಮಗೆ ಈ ರೀಡಿಂಗ್ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಹಾಗೆ ಕಮೆಂಟ್ ಕೂಡ ಮಾಡಿ ತಿಳಿಸಿ.